ಎಲ್ರಿಗೂ ನಮಸ್ಕಾರ. ಚೌಕಿದಾರ್ ಬಗ್ಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸಿನಿಮಾದ ಚೌಕಿದಾರ್ ಬಗ್ಗೆನೇ ಶುರು ಮಾಡಬೇಕು. ಅಂದರೆ CSP ಸರ್ ಬಗ್ಗೆ. ಯೂಶ್ವಲಿ ಆ್ಯಸ್ ಅನ್ ಆ್ಯಕ್ಟರ್ ನಾನು ಯಾವುದೇ ಸೆಟ್ಟಿಗೆ ಹೋದಾಗ ನನ್ನ ಒಳಗಡೆನೆ ಒಂದಷ್ಟು ದ್ವಂದ್ವಗಳಿರುತ್ತೆ. ಅಂದರೆ ಈ ಥರ ಮಾಡದ ಆ ಥರ ಮಾಡದ ಅಂತ. ನನ್ನ ಪ್ರಕಾರ ಇದೊಂದು ಫಸ್ಟ್ ಫಿಲ್ಮ್ ಅಂತ ಹೇಳ್ತೀನಿ. ನಾನು ಯಾವುದೇ ಫ್ಯಾಕಲ್ಟಿ ಮೈಂಡಲ್ಲಿರುವಂಥ ಯಾವುದೇ ಫ್ಯಾಕಲ್ಟಿನ ಯೂಸ್ ಮಾಡದೆ ಮಾಡಿರುವಂಥ ಸಿನಿಮಾ. ಬಿಕಾಸ್ ಅಂಥ ಒಬ್ಬ ಒಳ್ಳೆ ಗೈಡ್ ಇದ್ರು ಚಂದ್ರಶೇಖರ್ ಸರ್. ಪ್ರತಿಯೊಂದು ಕೂಡ ಇದರಲ್ಲಿ ನಾನು ಏನೇ ಮಾಡಿದ್ರು ಕೂಡ ಅಂತ ಹೇಳಿದ್ರು, ಹ್ಞೂ ಅಂತ ಹೇಳಿದ್ರು, ಅದು ಇವರೇ ಹೇಳ್ಸಿರೋದು, ಇವರೇ ಕೊರಿಯೋಗ್ರಾಫ್ ಮಾಡಿ ಹೇಳ್ಸಿರುವಂಥದ್ದು. ಸೊ ಹಾಗಾಗಿ ಏನೇ ಶ್ರೇಯ ಬಂದ್ರು ಏನೇ ಕ್ರೆಡಿಟ್ ಬಂದ್ರು ಸರ್ಗೆ ಬರಬೇಕು. ನಿಜವಾಗ್ಲೂ ನಾನು ಅದೇ ಇವರು ಸಿದ್ದು ಸರ್ ಒಂದು ಇನ್ಸಿಡೆಂಟ್ ಹೇಳಿದ್ರು, ನಾಗರಬಾವಿ ಅನ್ಕೋತೀನಿ, ಅದು ಬಾರ್ ಮುಂದೆ ಅವರು ಹೇಳಿರೋದು ತಪ್ಪ ನೆನಪಾಯ್ತು ನನಗೆ. ನಿಜವಾಗ್ಲು ನಾನಾಗಿದ್ದಿದ್ರೆ ನಾನು ಆ ಶಾರ್ಟ್ ಮಾಡ್ತಾನೆ ಇರಲಿಲ್ಲ. ಅಂದ್ರೆ ಸೆಟ್ಗೆ ಬಂದ್ಮೇಲೆ ಇಟ್ ಇಸ್ ಲೈಕ್ ಕಂಪ್ಲೀಟ್ಲಿ ಇವರಿಗೆ ನಾನು ಸರೆಂಡರ್ ಆಗಿದ್ದರಿಂದ ದೂರದಲ್ಲಿ ಎಲ್ಲೋ ಅವ್ರು ಯಾರು ಕಾಣಿಸಿರ್ಲಿಲ್ಲ. ನಾಗರಬಾವಿಲಿ ಒಂದು ಬಿಸಿ ಬಾರ್, ಅದು ಬಾರ್ ಹೊರಗಡೆ ನಾನು ಕುಡ್ದು ಮಲಗ್ಬೇಕು. ಅಂದ್ರೆ ರಿಯಲ್ ಕುಡಿಯೋದಲ್ಲ, ಕುಡ್ದಿರೋ ತರ ಮಲಗ್ಬೇಕು. ನನಗೆ ಟೆನ್ಷನ್ ಏನಂದ್ರೆ ಯಾರಾದ್ರೂ ಒಂದು ವಿಡಿಯೋ ಮಾಡಿ ಬಿಟ್ಟು ಪೃಥ್ವಿ ಅಂಬರ್ ಕುಡ್ದು ಮಲಗಿದಾರೆ, ಅಲ್ಲಿ ಡೈರೆಕ್ಟರ್ ಇಲ್ಲ, ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಇಲ್ಲ, ಯಾರು ಇಲ್ಲ. ಒಂದು 15 ನಿಮಿಷ ಮಲ್ಸಿದ್ರೆ ನನ್ನನ್ನ ಫುಲ್ ಟೆನ್ಷನ್. ನಾನು ಇರ್ಲಿ ಏನೇ ಇರ್ಲಿ ಸರ್ ಹೇಳಿದಾರೆ ಅಂತ ಹೇಳಿದ್ರೆ ಮಾಡ್ಬಿಡೋಣ ಅಂತ. ಅದು ನನ್ನ ಪ್ರಕಾರ ನನಗೆ ನನ್ನ ಕೆರಿಯರ್ ಅಲ್ಲಿ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ಸನ್ನಿವೇಶ ಅದು. ಸೊ ನಿಜವಾಗ್ಲೂ ಅದು ಅಂತ ಧೈರ್ಯ ನಾನು ರಿಯಲ್ ಲೈಫ್ ಅಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ. ಒಂದು ರೀತಿಲಿ ಒಂದು ಎಕ್ಸ್ಪೀರಿಯನ್ಸ್, ಒಂದು ಓವರ್ಕಮ್ ಮಾಡಿದೀನಿ ಅಂತ ನನ್ಗೆ ಅನ್ಸ್ತು. ಲಕ್ಕಿಲಿ ಯಾರು ರೆಕಾರ್ಡ್ ಮಾಡಿಲ್ಲ ಅನ್ಕೋತೀನಿ, ಗೊರೇ ಆಗಿಲ್ಲ, ಯಾವನೋ ಮಲಗಿದಾನೆ ಅಂತ ಬಿಟ್ಟಿದ್ದಾರೆ, ತಿಳ್ಕೊಂಡೆಲ್ಲ ಹೋಗಿದ್ದಾರೆ. ಬಟ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯೂಶಲಿ ಯಾವುದೇ ಸಿನಿಮಾಗೆ ಒಬ್ಬ ಆಡಿಯನ್ಸ್ ಆಗೋ ಮೊದಲು ನಾವು ಆಕ್ಟರ್ಸ್ ಅಥವಾ ಟೆಕ್ನಿಷಿಯನ್ ಸ್ಕ್ರಿಪ್ಟ್ ಹೋದಾಗ ನಾವು ಆಡಿಯನ್ಸ್ ಆಗಿರ್ತೀವಿ. ಸೊ ಸರ್ ಸ್ಕ್ರಿಪ್ಟ್ ಹೋದಾಗ ನನ್ನ ಲೈಫಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನಾನೇ ಮಾಡ್ಕೊಂಡಿದ್ದೀನಿ ಈ ಚೌಕಿದಾರ್ ಸಿನಿಮಾ ಶೂಟಿಂಗ್ ಮೂಲಕ. ಅಲ್ಲಿ ಯಾವುದೋ ಒಂದು ಸೀನಲ್ಲಿ ಇವರು ನನಗೊಂದು ಹೇಳುವಂತ ಸನ್ನಿವೇಶ ಇದೆ, ಒಂದಷ್ಟು ಮಾತುಗಳು ಹೇಳುವಂತ ಸನ್ನಿವೇಶಗಳಿದೆ. ಅವ್ರು ಹೇಳಿದಾಗ ಅದು ನನಗೆ ನಾಟ್ತಾ ಇತ್ತು. ಆಕ್ಟರ್ ಬಿಟ್ಟು ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ನನಗ್ ನಾಡ್ತಾ ಇತ್ತು, ನನ್ನಲ್ಲಿ ಒಂದಷ್ಟು ಬದಲಾವಣೆಗಳು ತರ್ತಾ ಇತ್ತು. ಪ್ರಾಯಶಃ ಅದು ಅವರ ಬರವಣಿಗೆಗೆ ಇರುವಂತಹ ಒಂದು ಕ್ವಾಲಿಟಿ ಅಂತ ಹೇಳ್ಬೋದು. ಇದರಲ್ಲಿ ಆಕ್ಟ್ ಮಾಡಿರುವಂತ ಎಲ್ಲರೂ ಕೂಡ ಇವ್ರನ್ನ ನಾನು ಸ್ಫುರದ್ರೂಪಿ ವಿಲನ್ ಅಂತ ಕರಿತೀನಿ. ಆಕ್ಚುಲಿ ಇವ್ರು ಹೀರೋ ಆಗ್ಬೇಕಿತ್ತು, ಆಗಿದ್ದಾರೆ ಒಂದಷ್ಟು ಸಿನಿಮಾಗಳಲ್ಲಿ. ಅದಕ್ಕೆ ಇವ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಅಂತ ಅವ್ರಿಗೆ ಗಡ್ಡ ಎಲ್ಲ ಬಿಡಿಸಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ಧರ್ಮಾಣ ಸರ್ಗೆ. ಅಂಡ್ ಸಾಯಿ ಕುಮಾರ್ ಸರ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಸಿನಿಮಾದ ನಾಯಕ ನಟ ಅವರೇ. ಸ್ಟೋರಿ ರಿವಾಲ್ವ್ ಆಗೋದು ಅವರ ಸುತ್ತ. ಅದು ಥಿನ್ ಲೈನ್, ಪೇರೆಂಟಿಂಗ್ ಅಂದ್ರೆ ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು ಥಿನ್ ಲೈನ್ ಅದು. ನಾನು ಒಬ್ಬ ಮಗ, ಅಂದ್ರೆ ನಾನು ಮಗ. ಸೊ ನನ್ನ ತಂದೆಯ ಪರ್ಸ್ಪೆಕ್ಟಿವ್ ನನಗೆ ಗೊತ್ತೇ ಆಗ್ತಿರ್ಲಿಲ್ಲ. ನನಗ್ ಮಗಳಾದ್ಮೇಲೆ ನನ್ನ ತಂದೆಯ ಪರ್ಸ್ಪೆಕ್ಟಿವ್ ನನಗೆ ಗೊತ್ತಾಗಕ್ಕೆ ಶುರು ಆಯ್ತು. ಅದೊಂದು ತುಂಬಾ ಒಂದು ನಾಜೂಕಾದ ವಿಷಯ, ಮಕ್ಕಳನ್ನ ಹೇಗೆ ಬೆಳೆಸ್ಬೇಕು ಅನ್ನೋದು. ತೀರಾ ಅವ್ರಿಗೆ ಬೈದು ಬೆಳೆಸಿದ್ರು ಅವರಲ್ಲಿ ಒಂದಷ್ಟು ಬದಲಾವಣೆಗಳಾಗತ್ತೆ, ಅಥವಾ ತುಂಬಾ ಮುದ್ದು ಮಾಡಿ ಬೆಳೆಸಿದ್ರು ಅವರಲ್ಲಿ ಕೆಟ್ಟ ಪರಿಣಾಮಗಳು ಬೀರ್ಬೋದು. ಸೊ ಅದೊಂದು ಥಿನ್ ಲೈನ್, ಅದನ್ನ ಇವರು ತುಂಬಾ ಚೆನ್ನಾಗಿ ಡೀಲ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಯಾವತ್ತೂ ಕೂಡ ಅಷ್ಟೇ, ಸಿನಿಮಾ ಬರೀ ಒಂದು ಎಂಟರ್ಟೈನ್ಮೆಂಟ್ ಮಾಧ್ಯಮ ಉಳಿಯದೆ ಒಂದಷ್ಟು ವಿಷಯಗಳನ್ನ ಜನರಲ್ಲಿ ಯೋಚನೆಗಳನ್ನ ಮೂಡಿಸುವಂತ ಕೆಲಸ ಮಾಡಿದ್ರು. ಟ್ರೈಲರ್ ನೋಡಿದ ತಕ್ಷಣ ಸರ್ ರಾಘವೇಂದ್ರ ಸರ್ ಅವರು ಸಿನಿಮಾ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡಿದ್ರು. ಆ ಕೆಲಸ ಸಿನಿಮಾಗಳು ಮಾಡ್ಬೇಕು ಅನ್ನೋದು ನನ್ನ ಆಶಯ. ಅದು ಚೌಕಿದಾರ್ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಂಡ್ ಧನ್ಯ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ಸಿಕ್ಕಿರೋದು ನನಗೆ ತುಂಬಾ ಖುಷಿ ಆಯ್ತು. ನನಗೀಗ ಅವ್ರ ಸರ್ ಹೇಳಿದ್ರು ಇದು ತುಂಬಾ ಅರ್ಲಿ ಆಯ್ತು ಅಂತ. ಅದು ನನ್ಗೆ ಗೊತ್ತಿಲ್ಲ, ಅರ್ಲಿ ಆಯ್ತಾ ಲೇಟ್ ಆಯ್ತಾ ಗೊತ್ತಿಲ್ಲ. ಫಸ್ಟ್ ಡೇ ನಾನು ಇವ್ರನ್ನ ಸೆಟಲ್ ನೋಡಿದಾಗ, ನಾವು ಒಂದಷ್ಟು ಕೆಲವೊಂದು ಆಡ್ ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಾ ಇದೀವಿ, ಪಾತ್ರ ತೊಳಿತಾ ಇದಾರೆ. ನಾನ್ ಸುಮ್ನೆ ಹಿಂಗ್ ಟರ್ನ್ ಮಾಡಿ ನೋಡ್ತೀನಿ, ಇವ್ರು ಪಾತ್ರ ತೊಳಿತಾ ಇದ್ದಾರೆ. ಧನ್ಯ ಅವರು ಕಂಪ್ಲೀಟ್ಲಿ ಚೇಂಜ್. ನನಗೆ ಏನ್ ಈ ತರ ಅಂದ್ರೆ, ನಾನು ಅಲ್ಲೇ ಕೇಳ್ದೆ, ಐ ಡೋಂಟ್ ಥಿಂಕ್ ನಿಮ್ ನೆನಪಿದೆ ಎಲ್ಲ ಗೊತ್ತಿಲ್ಲ, ನೀವು ಇದು ಮಾಡಿ ಅಭ್ಯಾಸ ಇದೆಯಾ ಅಂತ ಕೇಳ್ದೆ. ಇಲ್ಲ, ಮಾಡಿಸ್ತಾ ಇದಾರೆ ಅಂತ ಹೇಳಿದ್ರು. ಸೊ ಪ್ರತಿಯೊಬ್ಬರು ಆಕ್ಟರ್ ಒಬ್ಬ ಡೆಡಿಕೇಟೆಡ್ ಆಗಿ ಮಾಡಿದಾಗ ಒಂದಷ್ಟು ಬದಲಾವಣೆಗಳಾಗುತ್ತೆ. ಸೊ ಇವ್ರು ಈ ತರ ಪಾತ್ರನ ಆಯ್ಕೆ ಮಾಡಿರೋದು ಶ್ಲಾಘನಾರ್ಹ ವಿಷಯ. ಸಾಯಿ ಕುಮಾರ್ ಸರ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಶ್ವೇತಾ ಮ್ಯಾಮ್ ಅವರು, ಸುಧಾರಾಣಿ ಮ್ಯಾಮ್ ಅವರು, ಅಂಡ್ ಸಚಿನ್ ಬಸ್ರೂರ್ ಅವರ ಮ್ಯೂಸಿಕ್ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಒಂದು ಹಾಡು ದಯವಿಟ್ಟು ಬೇಗ ರಿಲೀಸ್ ಮಾಡಿ ಸರ್. ಸಿನಿಮಾ ರಿಲೀಸ್ ಆದ್ಮೇಲೆ ರಿಲೀಸ್ ಮಾಡಬೇಡಿ, ಬೇಗ ಮಾಡಿ. ಅಲ್ಲ, ಯೂಶಲಿ ಇದೆಲ್ಲ ಇಂಟರ್ನಲ್ ಟಾಕ್ಸ್, ಇಲ್ಲೇ ಟಾಕ್ಸ್ ಮಾಡ್ತೀನಿ ಸರ್, ಪ್ಲೀಸ್ ಸರ್ ರಿಲೀಸ್ ಮಾಡಿ ಸರ್ ಬೇಗ.
ಇವರು ಭಯ ಬಿದ್ದದ್ದು ಒಂದು ಕೆಂಗೇರಿ ಹತ್ರ ಒಂದು ಬ್ರಿಡ್ಜ್ ಇದೆ, ಆರ್ಚ್ ಇದೆ, ನೋಡಿರ್ತೀರ ನೀವು. ನಾನು ಅನ್ಕೊಂಡಿದ್ದೆ ಆರ್ಚ್ ಮೇಲೆ ಇವ್ರನ್ನ ಹತ್ತಿಸ್ಬಿಟ್ಟೆ. ಮೇಲೆ ಹತ್ರಕ್ಕೆ ಹೋದ್ರೆ ನನ್ನ ನೋಡ್ತಾ ಇರ್ತಾರೆ ಅಂದ್ಬಿಟ್ಟು ನಾವು ದೂರದಲ್ಲಿ ನಿಂತ್ಕೊಂಡು ಅವರು ಎಲ್ಲಿವೆ ನಮ್ಮ ಮೇಲೆ ಹತ್ರ ಹೇಳ್ಕೊಳಕಾಗತ್ತಲ್ವಾ, ಅವ್ರ ಕೈ ಕಾಲು ಎರಡು ನಡುಗ್ತಾ ಇತ್ತು. ನಾನು ನೋಡಿದೆ. ನಾನು ಸ್ವಲ್ಪ ದಿವಸ ಆದ್ಮೇಲೆ ಇವರು ನನ್ನ ಮೇಲೆ ರಿವೆಂಜ್ ತಗತಾರೆ. ನೀನು ಹತ್ತಿಸ್ಬಿಟ್ಟು ಎಲ್ಲ ಸುಮಾರು ಕ್ರೂ ಒಂದು 500 ಜನ ಕ್ರೂ ನಿಂತಿದ್ದಾರೆ, 2 ಕಡೆ ಬ್ಲಾಕ್ ಮಾಡಿದೀವಿ. ಆ ಒಂದಿಷ್ಟೇ ಇರೋದು, ಒಂದು ಅಷ್ಟಡಿ 2 ಅಡಿ ಏನೋ ಇದೆ. ಆ ಶಾರ್ಟ್ ಅಲ್ಲಿ ನಿಧಾನ ಪಾಸ್ ಮಾಡಿ ಮಾರ್ಕ್ ಮಾಡಿದ್ರೆ ಗೊತ್ತಾಗುತ್ತೆ. ಅದ್ರ ಮೇಲೆ ಅವ್ರ ಮಲ್ಕೊಂಡು ಕೆಳಗಡೆ 300 ಅಡಿ ಆಳ ಇದೆ, ನಡುಗ್ತಾ ಇತ್ತು. ಆಕ್ಚುಲಿ ನಾನು ಅದಕ್ಕೋಸ್ಕರ ಯಾವತ್ತಾದ್ರೂ ನನ್ನ ಮೇಲೆ ಸೇಟ್ ತೀರ್ಸ್ಕೊತೀನಿ ಅನ್ಕೊಂಡಿದ್ದೆ. ಆದ್ರೆ ಆ ಬಾರ್ದು ಹೇಳ್ತಾವ್ರೆ, ಅದು ನನಗೆ ನಿಜವಾಗ್ಲೂ ನಾನೇನಂತಂದ್ರೆ ನಿಜವಾಗ್ಲೂ ಕುಡಿದು ಬಾರ್ ಮುಚ್ಚಲ್ಲಿ ಬಿದ್ದಿರೋ ತರ ಲೈವ್ ಆಗಿ ಬೇಕು. ಸರ್ ನೀವು ಮಲ್ಕೊಳ್ಳಿ ಸರ್ ಕ್ಯಾಮ್ರಾ ಪೊಸಿಷನ್ ಅಲ್ಲಿ ಸರ್ ಕ್ಯಾಮ್ರಾ ಪೊಸಿಷನ್ ಆಗ್ಬಿಟ್ಟು ಎಲ್ಲ ನ್ಯಾಚುರಲ್ ಬರೋ ತನಕ ಎಲ್ಲ ಅಲ್ಲೆಲ್ಲ ಇರ್ಲಿ ಅಂದ್ಬಿಟ್ಟು ಸುಮ್ಮನೆ ನಿಂತ್ಕೊಂಡು ನಾನು ಒಂದ್ ಕಡೆ ನಿಂತ್ಕೊಂಡು ನೋಡ್ತಾ ಇರ್ತೀನಿ. ನಾನು ನಿಂತಿದ್ದೆ, ಅವ್ರು ಅದಕ್ಕೆ ಕೆಲವು ತುಳ್ಕೊಂಡು ಹೋದ್ರೆ ಏನೋ ಗೊತ್ತಿಲ್ಲ, ಅವ್ರು ಅದಕ್ಕೆ ಭಯ ಬಿಟ್ಕೊಂಡಿದ್ದಾರೆ. ಇಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂಡ್ ಸ್ವಾಮಿಗಳ ಜೊತೆ ನನಗೆ ಮಾರ್ಷಲ್ ಆರ್ಟ್ಸ್ ಬಹಳ ಇಷ್ಟ. ಸೊ ಈ ಸಿನಿಮಾ ಮಾಡಿದಾಗ ಯೂಶಲಿ ಲವರ್ ಬಾಯ್ ಆಗಿ ಒಂದಷ್ಟು ಸಿನಿಮಾಗಳು ಮಾಡ್ತಾ ಇದ್ದೆ. ಈ ಸಿನಿಮಾದಲ್ಲಿ ನನಗೆ ಟ್ರೈನ್ ಮಾಡೋ ಅವಕಾಶ ಸಿಕ್ತು. ಒಂದು ಒಳ್ಳೆ ಡೇಸ್ ಅದು. ಅಂದ್ರೆ ನನಗೆ ಬಹಳ ಇಷ್ಟ ಟ್ರೈನಿಂಗು. ಮಣಿ ಮಾಸ್ಟರ್ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ರು. ಓವರ್ ಆಲ್ ಒಂದು ಸಿನಿಮಾ ಬಗ್ಗೆ ಹೇಳ್ಬೇಕು ಅಂದ್ರೆ ಔಟ್ ಅಂಡ್ ಔಟ್ CSB ಸ್ಟೈಲ್ ಆಫ್ ಸಿನಿಮಾ, ಚಂದ್ರಶೇಖರ್ ಸರ್ ಅವರ ಶೈಲಿಯ ಸಿನಿಮಾ. ಸೊ ಹಾಗಾಗಿ ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸರ್. ಹಾ, ಡೆಫಿನೆಟ್ಲಿ, ಆಬ್ವಿಯಸ್ಲಿ. ನಮ್ಮ ಸಿನಿಮಾ ನನ್ನ ಲೈಫಲ್ಲಿ ನನ್ನ ಚೌಕಿದಾರ್ ನನ್ನ ತಂದೆನೆ. ಬರೀ ನನ್ಗೆ ಅಂತಲ್ಲ, ನಮ್ ಕಂಪ್ಲೀಟ್ ಫ್ಯಾಮಿಲಿ, ನಮ್ಮೂರ್ಗೂ ಒಂಥರ ಅಪ್ಪ ಒಂದು ತುಂಬಾ ಸ್ಟ್ರಾಂಗ್ ಪರ್ಸನ್. ಸೊ ನಾನು ಯಾವುದೇ ಪಾತ್ರ ಅಪ್ರೋಚ್ ಮಾಡಿದಾಗ ನಮ್ಗೆ ಎಲ್ರಿಗೂ ಹಾಗೆ ಅಲ್ಲ, ನಮ್ ತಂದೆ ನಮ್ಗೆ ಫಸ್ಟ್ ಹೀರೋ ಅನ್ನೋ ತರ, ನನಗೊಂಥರ ರಿಯಲ್ ಹೀರೋ ತರ. ಅವ್ರು ತುಂಬಾ ಅಡ್ವೆಂಚರಸ್ ವ್ಯಕ್ತಿ ನನ್ನ ತಂದೆ. ಸೊ ಯಾವುದೇ ಒಂದು ಹೀರೋ ಪಾತ್ರನ ಅಪ್ರೋಚ್ ಮಾಡಿದಾಗ ಅದರಲ್ಲೊಂದು 40-50% ನನ್ನ ತಂದೆನ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸೊ ನನಗೆ ಖಂಡಿತವಾಗ್ಲೂ ತುಂಬಾ ಕನೆಕ್ಟ್ ಆಗಿದೆ. ಅಂಡ್ ಸಾಯಿ ಕುಮಾರ್ ಸರ್ ಅವರು ಆ ತಂದೆ ಪಾತ್ರವನ್ನ ಪ್ಲೇ ಮಾಡಿದ್ದಾರೆ. ಸಾಯಿ ಕುಮಾರ್ ಸರ್ ಅವರು ತುಂಬಾ ಸಾಫ್ಟ್ ಅಪ್ಪ ಆಗಿದೆ, ನನ್ನ ತಂದೆ ಸ್ವಲ್ಪ ಸ್ಟ್ರಾಂಗ್ ಅಪ್ಪ. ಸೊ ಹಾಗಾಗಿ ಬಟ್ ಅದೇ ನಾನು ಹೇಳ್ದಾಗೆ, ಮಕ್ಕಳು ಹೇಗಿರ್ಬೇಕು, ತಂದೆ ಹೇಗಿರ್ಬೇಕು, ಎರಡನ್ನೂ ಈ ಸಿನಿಮಾದಲ್ಲಿ ತುಂಬಾ ನೀಟಾಗಿ ಸರ್ ಅವರು ಹೇಳಿದ್ದಾರೆ. ಅಂದ್ರೆ ಪ್ರೀಚ್ ಮಾಡಿರೋ ತರ ಹೇಳಿಲ್ಲ. ಅಂದ್ರೆ ಪ್ರೀಚ್ ಮಾಡಿದ್ರೆ ಅದು ತುಂಬಾ ಬೋರಿಂಗ್ ಆಗ್ಬಿಡುತ್ತೆ. ಪ್ರೀಚ್ ಮಾಡದೆ ಹೇಗಿರ್ಬೇಕು, ಒಬ್ಬ ಮಗ ಹೇಗಿರ್ಬೇಕು, ಒಬ್ಬ ತಂದೆ ಹೇಗಿರ್ಬೇಕು ಅನ್ನೋದು, ಅಥವಾ ಒಬ್ಬ ಗಂಡ ಹೇಗಿರ್ಬೇಕು, ಒಬ್ಬ ಹೆಂಡತಿ ಹೇಗಿರ್ಬೇಕು ಅನ್ನೋದು. ಎಲ್ರು ಫ್ಯಾಮಿಲಿ ಎಲ್ರು ಒಂದೊಂದು ಪಾಯಿಂಟ್ ಅಲ್ಲಿ ಚೌಕಿದಾರ ಆಗ್ತಾರೆ. ಬರೀ ತಂದೆ ಚೌಕಿದಾರ ಆಗ್ಬೇಕು ಅಂತ ಇಲ್ಲ, ಅವ್ರವ್ರ ಫ್ಯಾಮಿಲಿ ಒಂದು ಚಿಕ್ಕ ಮಗು ಕೂಡ ಸಡನ್ ಆಗಿ ಚೌಕಿದಾರ ಆಗ್ಬೋದು ಒಂದು ಸನ್ನಿವೇಶದಲ್ಲಿ. ಸೊ ಆ ವಿಷಯನ ತುಂಬಾ ಚೆನ್ನಾಗಿ ಸರ್ ಈ ಸಿನಿಮಾದಲ್ಲಿ ಡೀಲ್ ಮಾಡಿದ್ದಾರೆ ಸರ್.